ಹಲೋ ಫ್ರೆಂಡ್ಸ್, ಇವತ್ತು ನಾವು ರುಚಿಯಾದಂಥ ಟೊಮೊಟೊ ಬೇಳೆ ಸಾರು ಮಾಡೋದು ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದೇ ರುಚಿನಲ್ಲಿ ನೀವು ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ 2 ಗ್ಲಾಸ್ ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಇದರಲ್ಲೇ 100ರಿಂದ 150 ಗ್ರಾಮಷ್ಟು ತೊಗರಿ ಬೇಳೆನ ನೀಟಾಗಿ ತೊಳೆದು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿ, ಚಿಕ್ಕದಾಗಿರೋದ್ರಿಂದ 2, ದೊಡ್ಡದಾದರೆ 1 ಈರುಳ್ಳಿ ಹಾಕ್ಕೊಂಡ್ರೂ ಸಾಕು. ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ಸೇರಿಸ್ಕೊಳ್ತಿದ್ದೀನಿ. ಅದಾದ ನಂತರ 3 ಹಸಿಮೆಣಸಿನ್ಕಾಯಿ, 3 ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಸಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಇದೇ ಟೊಮೊಟೊನೇ ಸೇರಿಸ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅಡುಗೆಗೆ ಬಳಸುವಂಥ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಬೇರೆ ತರಕಾರಿ ಬೇಕಾಗೋದಿಲ್ಲ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿದ್ರಲ್ಲ, ಈ ರೀತಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಳೆ ಹಾಗೆ ಇದೆ ಅಲ್ವಾ, ಅದರಿಂದ ಇದೇ ಸ್ಪೂನಲ್ಲೇ ನಾನು ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಅಥವಾ ನೀವು ಮ್ಯಾಶರಲ್ಲೋ ಇಲ್ಲ ಮಸಿಯೋ ಕೋಲಲ್ಲೋ ಚೆನ್ನಾಗಿ ಈ ರೀತಿ ಮಾಡಿಕೊಂಡ್ರೆ ಸಾಫ್ಟಾಗಿ ಈ ರೀತಿ ರೆಡಿ ಆಗುತ್ತೆ. ನಂತರ ಇದರಲ್ಲಿ ಖಾರಕ್ಕೆ ಹೋಮ್ ಮೇಡ್ ಸಾಂಬಾರು ಪುಡಿ 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹೋಮ್ ಮೇಡ್ ಸಾಂಬಾರು ಪುಡಿ ಇಲ್ಲ ಅಂದರೆ ಅಂಗಡಿಯಿಂದ ತಂದು ಹಾಕ್ಕೊಳ್ಬೋದು, ಯಾವ ಬ್ರ್ಯಾಂಡ್ ಆದರೂ ಸರಿ. ಹಾಗೆ ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಹಾಕ್ಕೊಂಬಿಡಿ. 1/4 ಟೀ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ತೆಳುವಾಗಾದರೂ ಮಾಡ್ಬೋದು, ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೂ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಈಗ ಪೂರ್ತಿ ಮಿಕ್ಸ್ ಆಗಿದೆ. ನಾನು 3 ಕುದಿ ಕುದಿಸ್ಕೊಳ್ತೀನಿ. ನೋಡಿ, ಈ ರೀತಿ ಕುದೀತಾ ಇದೆ ಅಲ್ವಾ. ಸಾರಂತೂ ಸಿಂಪಲಾಗಿ ನಮಗೆ ರೆಡಿ ಆಗೋಯ್ತು. ಆದರೆ ಇದಕ್ಕೆ ಒಗ್ಗರಣೆ ಯಾವ ರೀತಿ ಹಾಕ್ತೀವೋ ಅದರಲ್ಲೇ ರುಚಿ ಬರೋದು. ಒಗ್ಗರಣೆ ಪ್ಯಾನ್ ಬಿಸಿ ಮಾಡಿ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದರಲ್ಲಿ ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. 3 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ಹಾಗೆ 1 ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಎಲ್ಲ ನಾನು ಒಂದು ಸ್ವಲ್ಪ ಹೆಚ್ಚೆಚ್ಗೆನೆ ಹಾಕಿದ್ದೀನಿ. ಬರೀ ಬೇಳೆ ಸಾರಿಗೆ ಇಷ್ಟು ಹಾಕಬೇಕಾಗುತ್ತೆ. 3 ಒಣಮೆಣಸಿನ್ಕಾಯನ್ನು ಹಾಕ್ತಿದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ಬೇಡ ಅಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಸಿಂಪಲಾಗಿ ಒಗ್ಗರಣೆ ರೆಡಿ ಆಗೋಯ್ತು. ಇದನ್ನು ತೆಗೆದು ನಾವು ಸಾರಲ್ಲಿ ಸೇರಿಸ್ಕೊಳ್ಳೋಣ. ಸಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಕಾಯಿ ತುರಿ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಾದರೆ ಕಾಯಿ ತುರಿ ಹಾಕಬೇಡಿ. ಇದರಲ್ಲೇ ಒಂದು ಸ್ವಲ್ಪ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮುದ್ದೆ ಮತ್ತು ಅನ್ನಕ್ಕೆ ಅಂತಲ್ಲ, ದೋಸೆ, ಇಡ್ಲಿ, ಪರೋಟಾಗೂ ಸಹ ಈ ಸಾರು ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಂತೂ ಇವತ್ತು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕು. ನೋಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಲಂಚ್ ರೆಸಿಪಿ ಅಲ್ವಾ. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಡಿ, ಸಖತ್ತಾಗಿರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.